ಶುಭಾಶಯಗಳು. ಸುಭಾಷಿತ: ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂ ಚ ನಾಮೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ. ಅರ್ಥ: ಸತ್ಯವನ್ನ ಹೇಳಬೇಕು, ಪ್ರಿಯವಾದ ಸತ್ಯವನ್ನ ಹೇಳಬೇಕು, ಅಪ್ರಿಯವಾದ ಸತ್ಯವನ್ನ ಹೇಳಬಾರದು, ಪ್ರಿಯವಾದ ಸುಳ್ಳನ್ನು ಹೇಳಬಾರದು. ಇದುವೇ ಸನಾತನ ಧರ್ಮದ ಸಂದೇಶ. ಮಹಾತ್ಮ ಗಾಂಧೀಜಿಯವರು ಧರ್ಮಗಳ ಕುರಿತಾಗಿ ಒಂದು ಮಾತು ಹೇಳಿದ್ದಾರೆ: ನೀವು ಎಲ್ಲ ಧರ್ಮವನ್ನ ಪ್ರೀತಿಸಿ, ನಿಮ್ಮ ಧರ್ಮವನ್ನ ನೀವು ಪಾಲಿಸಿ ಎಂದು ಹೇಳುತ್ತಿದ್ದರು. ನನ್ನ ಧರ್ಮವು ಸತ್ಯ ಮತ್ತು ಅಹಿಂಸೆಯನ್ನ ಆಧರಿಸಿದೆ. ಸತ್ಯವೇ ನನ್ನ ದೇವರು, ಅಹಿಂಸೆಯೇ ಆತನನ್ನು ಅರಿತುಕೊಳ್ಳುವ ಸಾಧನವಾಗಿದೆ. ರಕ್ತವಿಲ್ಲದೆ ದೇಹವು ಹೇಗೆ ಬದುಕಲು ಸಾಧ್ಯವಿಲ್ಲವೋ ಹಾಗೆಯೇ ಶ್ರದ್ಧೆ ಮತ್ತು ಪ್ರಾರ್ಥನೆಗಳಿಲ್ಲದೆ ಆತ್ಮವು ಕೂಡ ಬದುಕಲು ಸಾಧ್ಯವಿಲ್ಲ. ಸತ್ಯವಾಗಿರಿ, ಸೌಮ್ಯವಾಗಿರಿ, ನಿರ್ಭಯರಾಗಿರಿ ಎಂದು ಜಗತ್ತಿಗೆ ಸಾರಿ ಹೇಳಿದ ಮಹಾನಾಯಕ ಮಹಾತ್ಮ ಗಾಂಧೀಜಿಯವರು. ಸತ್ಯಮೇವ ಜಯತೆ ಎಂದು ಸಾರಿ ಹೇಳುವುದರ ಮೂಲಕ ಭಾರತ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಮಹಾನಾಯಕ ಮಹಾತ್ಮ ಗಾಂಧೀಜಿಯವರು. ಹಿಂದೂ ಧರ್ಮ ಗ್ರಂಥವಾದ ಭಗವದ್ಗೀತೆಯ ಅನೇಕ ಶ್ಲೋಕಗಳಿಂದ ಗಾಂಧೀಜಿಯವರು ಪ್ರಭಾವಿತರಾಗಿದ್ದರು. ಅವರ ನೆಚ್ಚಿನ ಒಂದೆರಡು ಶ್ಲೋಕಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಅಧ್ಯಾಯ 10, ಶ್ಲೋಕ 4. ಬುದ್ಧಿರ್ಜ್ಞಾನಂ ಸಮ್ಮೋಹ ಕ್ಷಮಾ ಸತ್ಯಂ ಧಮಂ ಶಮಂ ಸುಖಂ ದುಃಖಂ ಭವೋ ಭಾವಾಃ ಭಯಂ ಚ ಭಯಮೇವ ಚ. ಅರ್ಥ: ಬುದ್ಧಿ ಎಂದರೆ ವಿಷಯಗಳನ್ನ ಸರಿಯಾದ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡುವ ಶಕ್ತಿ. ಇತರರ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಬೇಕು. ಸತ್ಯ ಎಂದರೆ ವಾಸ್ತವಾಂಶಗಳನ್ನ ಇತರರ ಪ್ರಯೋಜನಕ್ಕಾಗಿ ಇದ್ದದ್ದನ್ನ ಇದ್ದಂತೆ ನಿರೂಪಿಸಬೇಕು. ವಾಸ್ತವಾಂಶಗಳನ್ನ ತಪ್ಪಾಗಿ ನಿರೂಪಿಸಬಾರದು. ಅಧ್ಯಾಯ 10, ಶ್ಲೋಕ 5. ಅಹಿಂಸಾಂ ಸಮತಾಂ ತುಷ್ಟಿ ತಪೋದಮನಂ ಯಶೋ ಯಶ ಭವಂತಿ ಭಾವಭೂತಾನಂ ಮತ ಇವ ಪೃಥಗ್ವಿಹ. ಅರ್ಥ: ಅಹಿಂಸೆ, ಸಮದೃಷ್ಟಿ, ತಪಸ್ಸು, ದಾನ ಮುಂತಾದ ಬಗೆಗಳು ನನ್ನಿಂದ ಎಂದು ಇಲ್ಲಿ ವಿವರಿಸಲಾಗಿದೆ. ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಬದುಕುವುದು ಅಹಿಂಸೆ. ಅಂದರೆ ಕೇವಲ ಶಾರೀರಿಕವಾಗಿ ಮಾತ್ರವಲ್ಲ, ಮನಸ್ಸು ಮತ್ತು ಮಾತಿನಲ್ಲೂ ಅಹಿಂಸೆಯನ್ನ ಸಾಧಿಸಬೇಕು ಎಂದು ತಿಳಿಸಲಾಗಿದೆ. 1 ರಿಂದ 10 ಸಂಖ್ಯೆಯಲ್ಲಿ ಗಾಂಧೀಜಿಯ ಜೀವನ ಚರಿತ್ರೆ. 1. ಒಂದೂರಲ್ಲಿ ಒಬ್ಬಾತ. 2. ಅಕ್ಟೋಬರ್ 1869ರಲ್ಲಿ ಜನಿಸಿದಾತ. 3 ಕೋತಿಗಳನ್ನ ಲೋಕಕ್ಕೆ ತಿಳಿಸಿದಾತ. 4ನೇ ವಯಸ್ಸಿನಲ್ಲಿ ಸತ್ಯ ಹರಿಶ್ಚಂದ್ರ ನಾಟಕದ ಬಗ್ಗೆ ತಿಳಿದಾತ. 5 ಐಕ್ಯತೆಯಿಂದ ಹೋರಾಡಿದಾತ. 6 ಆಂಗ್ಲರ ವಿರುದ್ಧ ತಿರುಗಿ ಬಿದ್ದಾತ. 7 ಬೀಳುಗಳ ಗೆದ್ದಾತ. 8 ದಿಕ್ಕುಗಳಿಗೂ ಹೆಸರಾದಾತ. 9 1948ರಲ್ಲಿ ಮರಣ ಹೊಂದಿದಾತ. 10 ತಲೆಮಾರಿನವರೆಗೂ ನೆನೆಯುವಷ್ಟು ಕೆಲಸ ಮಾಡಿದಾತ. ಅವರೇ ನಮ್ಮಯ್ಯ ಗಾಂಧಿ ತಾತ. ಧನ್ಯವಾದಗಳು.